ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಚಕ್ಕುಲಿ ಮಾಡ್ತಾ ಇದ್ದೀನಿ. ಈ ಚಕ್ಕುಲಿ ಮಾಡೋದಕ್ಕೆ ಯಾವುದೇ ಅಚ್ಚು ಬೇಡ, ನಮಗೆ ನಮ್ಮ ಕೈ ಮಾತ್ರ ಸಾಕು. ಇದೊಂದು ಸಾಂಪ್ರದಾಯಿಕವಾಗಿ ಮಾಡುವಂತಹ ರೆಸಿಪಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತ ಎಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಇದಕ್ಕೋಸ್ಕರ ಮೊದಲು ನಾನಿಲ್ಲಿ 1 ಕಪ್ ಅಕ್ಕಿ ತಗೊಂಡಿದ್ದೀನಿ, ದೋಸೆ ಅಕ್ಕಿ. ಇದನ್ನ ಚೆನ್ನಾಗಿ ತೊಳೆದು ಒಂದು 2 ಗಂಟೆ ನೆನೆಸಿಡ್ಬೇಕು. ನೋಡಿ, ಇಲ್ಲಿ ನೆನೆಸಿಟ್ಟಂತ ಅಕ್ಕಿ ಇದು ನೋಡಿ ಚೆನ್ನಾಗಿ ನೆಂದಿದೆ. 1 ಕಪ್ ಅಕ್ಕಿ ತಗೊಂಡಿರೋದು, ಅದನ್ನ 2 ಗಂಟೆ ಹೊತ್ತು ನೀರಲ್ಲಿ ನೆನೆಸಿಟ್ಟಿದ್ದೆ. ನೋಡಿ, ಇವಾಗ ಈ ರೀತಿ ಇದೆ. ನೋಡಿ, ಕರೆಕ್ಟ್ ಆಗಿದೆ. ಇನ್ನು ಇದನ್ನ ಏನ್ ಮಾಡ್ಬೇಕಂದ್ರೆ, ಇದರ ನೀರೆಲ್ಲ ಬಸಿದು ಈ ರೀತಿಯ ಒಂದು ಕಾಟನ್ ಬಟ್ಟೆಯಲ್ಲಿ ಈ ರೀತಿ ಹಾಕ್ಬಿಟ್ಟು ಇದನ್ನ ಒಣಗಿಸ್ಬೇಕು. ಫ್ಯಾನ್ ಅಡಿಗೆ ಬೇಕಿದ್ರೆ ಫ್ಯಾನ್ ಅಡಿಗೆ ಇಡ್ಬೋದು, ಇಲ್ಲಾಂದ್ರೆ ನೆರಳಲ್ಲಿ ಬೇಕಿದ್ರೆ ನೆರಳಲ್ಲಿ ಒಣಗಿಸ್ಬೋದು. ಸ್ವಲ್ಪ ಅಂದ್ರೆ ನೀರಿನ ಹನಿ ಎಲ್ಲ ಹೋದ್ರೆ ಸಾಕು. ಆಮೇಲೆ ಒಂದು ಕಡಾಯಿ ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ ನಾನು ಇಲ್ಲಿ ಉದ್ದಿನ ಬೇಳೆ ಹಾಕಿದ್ದೀನಿ. ಇಲ್ಲಿ ನಾನೊಂದು 1/4 ಕಪ್ ತಗೊಂಡಿದ್ದೀನಿ. ಅದು ಅಳತೆ ಬೇಡ, ಆಮೇಲೆ ಹುಡಿ ಅಳತೆ ಬೇಕಾಗಿರೋದು. ನೋಡಿ, ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ, ಈ ರೀತಿ ಇದೆ. ಇನ್ನು ಆಫ್ ಮಾಡಿದ್ದೀನಿ ಸ್ಟವ್ ಎಲ್ಲ. ಇನ್ನು ಇದು ಫುಲ್ ಆಗಿ ಆರ್ಬೇಕು. ನೋಡಿ, ಕೆಂಪಾಗಿ ಬಂದಿದೆ. ನೋಡಿ, ಫುಲ್ ಆಗಿ ಆರಿದ್ಮೇಲೆ ಇದನ್ನ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಹುಡಿ ಮಾಡ್ಬೇಕು. ಅಂದ್ರೆ ರೋಸ್ಟ್ ಮಾಡಿದಂತಹ ಉದ್ದಿನ ಬೇಳೆ ಹುಡಿ ಮಾಡೋದಿಕ್ಕೆ ನಾವು ಈ ರೀತಿ ಮಾಡ್ತಾ ಇರೋದು. ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ, ನಾನು ಹಾಕೊಂಡಿದ್ದೀನಿ. ಇದನ್ನ ಹುಡಿ ಮಾಡಿ ತರ್ತೀನಿ. ನಮ್ಮ ಉದ್ದಿನ ಬೇಳೆಯ ಹುಡಿ ಕೂಡ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ನುಣ್ಣಗೆ ಹುಡಿ ಮಾಡಬೇಕು. ನೋಡಿ, ಈ ರೀತಿ ಇದೆ, ಸಾಕು. ಇದನ್ನೊಂದು ಸೈಡ್ ಅಲ್ಲಿ ಇಟ್ಕೊಳ್ಳಿ. ಆಮೇಲೆ ನೋಡಿ, ನಾವು ಒಣಗಿಸೋದಿಕ್ಕಿಟ್ಟಂತಹ ಅಕ್ಕಿ ಕೂಡ ಚೆನ್ನಾಗಿ ಒಣಗಿ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಇದೆ, ಕರೆಕ್ಟ್ ಆಗಿ ಒಣಗಿದೆ. ನೋಡಿ, ಸ್ವಲ್ಪನೂ ನೀರಿನ ಹನಿ ಇಲ್ಲ, ಕರೆಕ್ಟ್ ನೀರಿನ ಅಂಶ ಏನಿಲ್ಲ ಇದರಲ್ಲಿ. ಇನ್ನು ಇದನ್ನ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಹುಡಿ ಮಾಡಿ ತರಬೇಕು. ನೋಡಿ, ಸ್ವಲ್ಪ ಸ್ವಲ್ಪ ಹಾಕೊಂಡು ಹುಡಿ ಮಾಡಿ, ಒಮ್ಮೆಲೆ ಹಾಕೋಬಿಡಿ. ನೋಡಿ, ಹುಡಿ ರೆಡಿ ಆಗಿದೆ. ಇನ್ನು ಇದನ್ನ ಕರೆಕ್ಟ್ ಅಳತೆ ಮಾಡಿ ನಾನು ತಗೋತಾ ಇದ್ದೀನಿ. ಮೊದಲು ನೋಡಿ, ಇವಾಗ 1 ಕಪ್ ಹಾಕೊಂಡಿದ್ದೀನಿ, ಪುನಃ 1 ಕಪ್ ಹಾಕ್ತಾ ಇದ್ದೀನಿ. ಅಂದ್ರೆ 1 ಕಪ್ ಅಕ್ಕಿಯಲ್ಲಿ ನಂಗೆ ಇಲ್ಲಿ 2 ಕಪ್ ಅಕ್ಕಿ ಹುಡಿ ಸಿಕ್ಕಿದೆ. ಆಮೇಲೆ ಇದು ನೋಡಿ, ನಾವು ರೆಡಿ ಮಾಡಿಟ್ಟಂತಹ ಉದ್ದಿನ ಬೇಳೆ ಹುಡಿ, ಇದು ಕೂಡ ಎಲ್ಲ ಹಾಕೋಬಾರ್ದು. 1 ಕಪ್ ಅಕ್ಕಿ ಹುಡಿಗೆ 1 ಟೇಬಲ್ ಸ್ಪೂನ್ ತರ ಹಾಕೋಬೇಕು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಹಾಕ್ತೀನಿ. ಅಂದ್ರೆ ನಾನಿಲ್ಲಿ 2 ಕಪ್ ಅಕ್ಕಿ ಹುಡಿ ತಗೊಂಡಿದ್ದೀನಿ. ಅಂದ್ರೆ 1 ಕಪ್ ಅಕ್ಕಿಯಿಂದ ನಂಗೆ ಇಲ್ಲಿ 2 ಕಪ್ ಅಕ್ಕಿ ಹುಡಿ ಸಿಕ್ಕಿದೆ. ಆದ ಕಾರಣ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಉದ್ದಿನ ಬೇಳೆಯ ಹುಡಿ ಹಾಕ್ತಾ ಇದ್ದೀನಿ. ಇನ್ನು ಸ್ವಲ್ಪ ಜೀರಿಗೆ, ಆಮೇಲೆ ಕಪ್ಪು ಎಳ್ಳು ಹಾಕ್ತಾ ಇದ್ದೀನಿ. ಅದೆಷ್ಟು ಬೇಕೋ ಅಷ್ಟು ಸೇರಿಸಬಹುದು. ಆಮೇಲೆ ಇಲ್ಲಿ ಬೆಣ್ಣೆ ಬೇಕು. ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ತಗೊಂಡಿದ್ದೀನಿ. ನಾನಿಲ್ಲಿ ಉಪ್ಪಿಲ್ಲದ ಬೆಣ್ಣೆ ತಗೊಂಡಿರೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಇನ್ನು ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೊದಲು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅವಾಗ ಕರೆಕ್ಟ್ ಆಗಿ ನಮ್ಮ ಬೆಣ್ಣೆ ಎಲ್ಲಾ ಹುಡಿಗೆ ಎಳ್ಕೊಂಡು ಕರೆಕ್ಟ್ ನೋಡಿ ಈ ರೀತಿ ಆಗುತ್ತೆ. ಆದ ಕಾರಣ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಉಂಡೆ ಮಾಡುವಾಗ ಕರೆಕ್ಟ್ ಉಂಡೆ ಆಗ್ಬೇಕು, ಆಮೇಲೆ ಬಿಡುವಾಗ ಕರೆಕ್ಟ್ ಹುಡಿಯಾಗಿ ಸಿಗ್ಬೇಕು. ಈ ರೀತಿ ಇರಬೇಕು. ಇನ್ನು ಇದಕ್ಕೆ ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಸೇರಿಸಿ. ನಾವು ಚಪಾತಿ ಹಿಟ್ಟು ಎಲ್ಲ ರೆಡಿ ಮಾಡ್ತೀವಲ್ವಾ, ಅದೇ ರೀತಿ ರೆಡಿ ಮಾಡಬೇಕು. ಚಪಾತಿ ಹಿಟ್ಟಿನಕ್ಕಿಂತಲೂ ಸ್ವಲ್ಪ ಮೃದುವಾಗಿರ್ಬೇಕು ಈ ಹಿಟ್ಟು. ನೋಡಿ, ರೆಡಿ ಆಗಿದೆ. ನೋಡಿ, ಮುಟ್ಟುವಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ ಎಷ್ಟೊಂದು ಮೃದುವಾಗಿದೆ ಅಂತ. ನೋಡಿ, ಈ ರೀತಿಯೇ ಇರಬೇಕು. ಸ್ವಲ್ಪ ಜಾಸ್ತಿ ಅಂದ್ರೆ ಗಟ್ಟಿ, ನೀರು ಕಡಿಮೆ ಆಗ್ಬಿಟ್ರೆ ನಮ್ಗೆ ಕರೆಕ್ಟ್ ಆಗಿ ಮಾಡೋದಿಕ್ಕಾಗಲ್ಲ. ಕರೆಕ್ಟ್ ನೋಡ್ಕೊಳ್ಳಿ. ನೋಡಿ, ಈ ರೀತಿ ಮುಟ್ಟುವಾಗ ಈ ರೀತಿ ಇಷ್ಟೊಂದು ಸಾಫ್ಟ್ ಆಗಿರ್ಬೇಕು ನಮ್ಮ ಹಿಟ್ಟು. ನೋಡಿ, ಸಾಕು. ಇನ್ನೇನ್ ಮಾಡ್ಬೇಕಂದ್ರೆ, ನಮ್ ಕೈಗೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಫುಲ್ ಆಗಿ ಎಣ್ಣೆ ಸ್ಪ್ರೆಡ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಅದು ಫುಲ್ ಆಗಿ ಹಿಟ್ಟು ನಮ್ಮ ಕೈಗೆಲ್ಲ ಅಂಟಬಹುದು. ಅದಕ್ಕೋಸ್ಕರ ನೋಡಿ, ಫುಲ್ ಎಣ್ಣೆ ಸ್ಪ್ರೆಡ್ ಮಾಡಿಬಿಟ್ಟು ಇದರಿಂದ ಸ್ವಲ್ಪ ಹಿಟ್ಟು ತಗೊಳ್ಳಿ. ಎಲ್ಲ ಒಮ್ಮೆ ತಗೋಬೇಡಿ. ನೋಡಿ, ಇಷ್ಟು ಹಿಟ್ಟು ತಗೊಳ್ಳಿ. ಆಮೇಲೆ ನಾನಿಲ್ಲಿ ಈ ಬಟ್ಟೆಯ ಮೇಲ್ಗಡೆ ಈ ರೀತಿ ಮಾಡ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಹಿಟ್ಟು ಇದಕ್ಕೆ ಅಂಟಿಸ್ಬಿಟ್ಟು 2 ಬೆರಳಲ್ಲಿ ಸ್ವಲ್ಪ ಪ್ರೆಸ್ ಮಾಡಬೇಕು. ಆಮೇಲೆ 3 ಬೆರಳು ಉಪಯೋಗಿಸಿ ಅದನ್ನ ತಿರುಗಿಸಿ ತರಬೇಕು. ಆವಾಗ ಕರೆಕ್ಟ್ ನಮ್ಗೆ ಶೇಪ್ ಸಿಗುತ್ತೆ. ನೋಡಿ, ಈ ರೀತಿ. ನೋಡಿ, ಬೇಗ ಮಾಡುವಾಗ ಈ ರೀತಿ ಬರುತ್ತೆ. ಅಂದ್ರೆ ಸ್ವಲ್ಪ ಬೆರಳಲ್ಲಿ ಪ್ರೆಸ್ ಮಾಡಿ, ಆಮೇಲೆ 3 ಬೆರಳಲ್ಲಿ ತಿರುಗಿಸ್ತಾ ಬರಬೇಕು.
ಈ ರೀತಿ ಮಾಡುವಾಗ ನಿಮಗೆ ಕರೆಕ್ಟ್ ಆಗಿ ಲಾಸ್ಟ್ ಇಂದ ಸ್ವಲ್ಪ ಅಂಟಿಸ್ಕೊಳ್ಳಿ ನೋಡಿ. ಮೊದಲು ಇದನ್ನ ಅಂಟಿಸ್ಬೇಕು, ಆಮೇಲೆ ಇದನ್ನ ಈ ರೀತಿ ತಿರುಗಿಸಿ ಹಿಟ್ಟಿಂದ ತಂದ್ರೆ ಸಾಕು. ಅದ ಕಾರಣ ಎಣ್ಣೆ ಕೈಗೆ ಕರೆಕ್ಟ್ ಆಗಿ ಅಂಟಿದ್ರೆ ನಮ್ಮ ಹಿಟ್ಟು ಕೂಡ ಕರೆಕ್ಟ್ ಆಗಿ ಬರುತ್ತೆ ನೋಡಿ ಈ ರೀತಿ. ಅದೇ ರೀತಿ ನಮ್ಮ ಹಿಟ್ಟು ಸ್ವಲ್ಪ ಗಟ್ಟಿ ಆಗ್ಬಿಟ್ರೆ ಈ ರೀತಿ ನಾವು ತಿರುಗಿಸುವಾಗ ಕರೆಕ್ಟ್ ಬರಲ್ಲ, ಕಟ್ಟಾಗಿ ಹೋಗುತ್ತೆ. ಆದ ಕಾರಣ ನಾವು ಮಾಡುವ ಹಿಟ್ಟು ಮಾತ್ರ ಸರಿಯಾಗಿರ್ಬೇಕು, ನೀರು ಜಾಸ್ತಿಯೂ ಆಗ್ಬಾರ್ದು ಕಡಿಮೆನೂ ಆಗ್ಬಾರ್ದು ನೋಡಿ. ಎಲ್ಲ ಇದೇ ರೀತಿ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಅಂದ್ರೆ ಇದು ಸಾಂಪ್ರದಾಯಿಕವಾಗಿ ಮಾಡುವಂತ ಒಂದು ಚಕ್ಕುಲಿ ರೆಸಿಪಿ, ಅಂದ್ರೆ ಕೈ ಮುರುಕು ಅಂತಾರೆ ಇದಕ್ಕೆ, ಕೈ ಚಕ್ಕುಲಿ ಅಂತ, ಕೈಯಲ್ಲಿ ಮಾಡುವಂತಹ ಚಕ್ಕುಲಿ ಇದು ನೋಡಿ. ಈ ರೀತಿ ಮಾಡ್ಕೊಂಡ್ರೆ ಆಯ್ತು, ಕೈಯಲ್ಲೇ ಈ ರೀತಿ ಮಾಡೋದು. ಇದು ಬೇಕಿದ್ರೆ ನಿಮ್ಗೆ ಅಚ್ಚಿನಲ್ಲೂ ಮಾಡ್ಬೋದು, ಮಾಡಬಾರ್ದು ಅಂತ ಏನಿಲ್ಲ. ಅಂದ್ರೆ ನಾನು ಇಲ್ಲಿ ಸಾಂಪ್ರದಾಯಿಕವಾಗಿ ಮಾಡುವ ಮೆಥಡೇ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಮಾಡ್ಬಿಟ್ರೆ ಆಯ್ತು. ಕೈಯಲ್ಲಿ ಸುಲಭವಾಗಿ ಮಾಡ್ಬೋದು, ಫಸ್ಟ್ ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ಸ್ವಲ್ಪ ಪ್ರಾಕ್ಟೀಸ್ ಆಗುವಾಗ ಕರೆಕ್ಟ್ ಆಗಿ ಬರುತ್ತೆ ಇದು ನೋಡಿ. ಈ ರೀತಿ ನೋಡಿ ಎಲ್ಲ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಪ್ಲೇಟಲ್ಲಿ ಕೂಡ ಇಟ್ಟಿದ್ದೀನಿ. ಆಮೇಲೆ ನೋಡಿ ಬಟ್ಟೆಯಲ್ಲಿ ಎಲ್ಲ ಎಷ್ಟಾಗುತ್ತೋ ಅಷ್ಟು ಫುಲ್ ಮಾಡ್ಕೊಂಡಿದ್ದೀನಿ ನೋಡಿ. ಇದನ್ನ ತೆಗಿಯೋದು ತುಂಬಾ ಸುಲಭ. ಈ ರೀತಿ ಸೌಟಿಂದ ಈ ರೀತಿ ಎಬ್ಬಿಸ್ಬಿಟ್ಟು ಎಣ್ಣೆಗೆ ಹಾಕ್ಬಿಟ್ರೆ ಆಯ್ತು. ಬಟ್ಟೆಯಲ್ಲಿ ಏನು ಅಂಟಲ್ಲ, ಅದ ಕಾರಣ ಬಟ್ಟೆಯಲ್ಲಿ ಇದು ಮಾಡೋದು ನೋಡಿ. ಎಣ್ಣೆ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೆ, ಅದ್ರಲ್ಲಿ ಹಾಕ್ಬಿಟ್ಟು ಇನ್ನು ಫ್ರೈ ಮಾಡಿದ್ರೆ ಆಯ್ತು ನೋಡಿ. ಸೌಟಿಂದ ತೆಗ್ದ್ಬಿಟ್ಟು ಅದನ್ನ ಎಣ್ಣೆಗೆ ಹಾಕ್ಬಿಟ್ರೆ ಆಯ್ತು. ಈ ರೀತಿ ಇರುತ್ತೆ ಇದು ಎಲ್ಲ ಕೂಡ. ಎಲ್ಲ ಅಲ್ಲ, ಇದ್ರಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕ್ಬಿಟ್ಟು ನಾನು ಇದನ್ನ ಫ್ರೈ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿ ಇದೆ. ಇದು ನಿಮ್ಗೆ ಎಷ್ಟು ಸುತ್ತು ಬೇಕಿದ್ರು ಮಾಡ್ಬೋದು, ದೊಡ್ಡದು ಬೇಕಿದ್ರೆ ದೊಡ್ಡದು ಮಾಡ್ಬೋದು, ಸಣ್ಣಕ್ಕೆ ಬೇಕಿದ್ರೆ ಸಣ್ಣಕ್ಕೆ ಬೇಕಿದ್ರು ಮಾಡ್ಬೋದು ನೋಡಿ. ಎಲ್ಲ ಸ್ವಲ್ಪ ಇಲ್ಲಿ ಹಾಕೊಂಡಿದ್ದೀನಿ. ಎರಡು ಬದಿ ಕೂಡ ಫ್ರೈ ಆಗ್ಲಿ ನೋಡಿ. ಎರಡು ಬದಿ ಕೂಡ ಫ್ರೈ ಆಗಿ ನಮ್ಮ ಕೈಯಲ್ಲಿ ಮಾಡಿರುವಂತಹ ಚಕ್ಕುಲಿ ಇಲ್ಲಿ ರೆಡಿ ಆಗಿದೆ. ಅಚ್ಚು ಬಳಸದೆ ಕೈಯಲ್ಲಿ ಮಾಡಿರುವಂತಹ ಕೈ ಮುರುಕು ಇಲ್ಲಿ ರೆಡಿ ಆಗಿದೆ ನೋಡಿ. ಇಷ್ಟು ಫ್ರೈ ಆದ್ರೆ ಸಾಕು, ಜಾಸ್ತಿ ಬೇಡ ನೋಡಿ. ಕಲರ್ ಚೇಂಜ್ ಮಾಡಿ ಈ ರೀತಿ ಬಂದ್ರೆ ಸಾಕು. ಇದೇ ರೀತಿ ಎಲ್ಲ ಚಕ್ಕುಲಿ ಫ್ರೈ ಮಾಡಿ ನಾನು ತರ್ತೀನಿ ನೋಡಿ. ಇಲ್ಲಿ ಚಕ್ಕುಲಿ ಎಲ್ಲ ಫ್ರೈ ಆಗಿ ಇಲ್ಲಿ ರೆಡಿ ಆಗಿದೆ ತಿನ್ನೋದಿಕ್ಕೆ. ನಿಮ್ಮ ಮಳೆ ಬರುವಾಗ ಚಳಿಗೆಲ್ಲ ಈ ರೀತಿ ಮಾಡ್ಬಿಟ್ಟು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ. ನಮ್ಮ ಚಕ್ಕುಲಿ ನೋಡಿ ಈ ರೀತಿ ಇರುತ್ತೆ ನೋಡಿ. ಕರೆಕ್ಟ್ ಶೇಪ್ ಎಲ್ಲ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಇದನ್ನ ತುಂಡು ಮಾಡಿ ತೋರಿಸ್ತೀನಿ ನೋಡಿ. ತಿನ್ನೋದಿಕ್ಕಂತೂ ಬಾಯಿಗೆ ಅಷ್ಟೊಂದು ರುಚಿಕರವಾಗಿರುತ್ತೆ ನೋಡಿ. ಮುಟ್ಟುವಾಗ್ಲೇ ಹುಡಿ ಆಗುತ್ತೆ, ಅಂದ್ರೆ ಕ್ರಿಸ್ಪಿ ಆಗಿರುತ್ತೆ. ಆ ತರ ಹೇಳ್ಬಿಟ್ಟು ಕಚ್ಚೋದಿಕ್ಕಾಗಲ್ಲ, ಆ ತರ ಏನಿಲ್ಲ ನೋಡಿ. ಕೈಯಲ್ಲಿ ಹುಡಿ ಮಾಡುವಾಗ್ಲೇ ಎಷ್ಟೊಂದು ಸುಲಭವಾಗಿ ಹುಡಿ ಆಗಿದೆ ಅಂತ ನೋಡಿ. ಈ ರೀತಿ ಇರುತ್ತೆ. ಖಂಡಿತ ನೀವು ಕೂಡ ಇದನ್ನೊಂದ್ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ. ಈ ರೀತಿ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಥ್ಯಾಂಕ್ ಯು.